ಯಾವುದೇ ಸನ್ಯಾಸ ಪೀಠದಲ್ಲಿದ್ದಂಥ ಸ್ವಾಮಿಗಳನ್ನು ಸಮಾಜ ಅಥವಾ ಜನಗಳು ಕಣ್ಣೀರು ಹಾಕಿಸಲೇಬಾರದು. ಅದು ಕಣ್ಣೀರು ಜ್ವಾಲಾಮುಖಿಯಾಗತ್ತೆ. ಈಗ ಒಂದು ಕ್ಷಣ ಸ್ವಾಮಿಗಳು ಹತ್ರು ಅಂತ ನಗಬಹುದು, ಆದರೆ ನಕ್ಕಂಥ ಹಲ್ಲುಗಳು ಉದುರುವ ಸಾಧ್ಯತೆಗಳೇ ಹೆಚ್ಚು. ನಾನು ಕ್ಷಮೆ ಕೇಳಲಿಕ್ಕೆ ಎಷ್ಟು ಕೆಳಗೆ ಬೇಕಾದರೂ ನಾನು ಇಳಿಲಿಕ್ಕೆ ತಯಾರಿದ್ದೇನೆ. ಅದು ನನ್ನಕ್ಕಿಂತವರು ವಯಸ್ಸಿನಲ್ಲಿ ಚಿಕ್ಕವರು, ವಯಸ್ಸಿನಲ್ಲಿ ದೊಡ್ಡವರು ಯಾವುದನ್ನು ನೋಡೋಲ್ಲ. ಯಾರ ಕಾಲು ಹಿಡಿದು ನಾನು ಕ್ಷಮೆ ಕೇಳಬೇಕು ಅಂತ ಯಾರು ಅಪೇಕ್ಷೆ ಪಡ್ತೀರಾ, ಖಂಡಿತ ನಾನು ನಿಮ್ಮಲ್ಲಿಗೆ ಬರ್ತೇನೆ. ಇಲ್ಲ ನೀವು ನಮ್ಮಲ್ಲಿಗೆ ಬರ್ನಿ ಅಂತ ಹೇಳುವಷ್ಟು ದೊಡ್ಡತನದ ಅಹಂಕಾರ ನನ್ನಲ್ಲಿಲ್ಲ, ನೀವೇ ದೊಡ್ಡವರು. ವಿಶ್ವಪ್ರಿಯ ತೀರ್ಥರು ಪೂಜನೀಯರು. ಮನು ಒಂದು ಕಡೆ ಹೇಳ್ತಾನೆ, ವಿತ್ತಂ ಬಂಧುರ್ವಯ ಕರ್ಮ ಜ್ಞಾನಂತು ಪಂಚಮಿ. ಈ 5 ಯಾರಲ್ಲಿ ಇದೆಯೋ ಅವರು ಯಾರಿಗೂ ಕೂಡ ತಲೆಬಾಗಬಾರ್ದು, ಯಾರಿಗೂ ಕೂಡ ನಮಸ್ಕಾರ ಮಾಡಬಾರ್ದು. ಯಾರಿಗಿದು ಹೇಳಿದ್ದು? ಲೌಕಿಕರಿಗೆ ಹೇಳಿದ್ದು, ಸನ್ಯಾಸಿಗಳಿಗಲ್ಲ. ಇವರಿಗೇ ತಲೆಬಾಗಬಾರ್ದು ಅಂತಂದ ಮೇಲೆ ಇನ್ನು ಸನ್ಯಾಸಿಗಳು ಯತಿಗಳಂತೂ ಅವರ ಪರಮ ಗುರುಗಳಿಗೆ ಮತ್ತು ಅವರ ತಾಯಿಗೆ ಬಿಟ್ಟರೆ ಇನ್ನು ಯಾರಿಗೂ ನಮಸ್ಕಾರ ಮಾಡಬಾರ್ದು. ಅಂಥದ್ರೊಳಗೆ ವಿಶ್ವಪ್ರಿಯ ತೀರ್ಥರು ವಿತ್ತಂ, ಹಣವೂ ಇದೆ, ಬಂಧು, ಅಪಾರ ಬಂಧುಗಳನ್ನು ಗಳಿಸಿದವರು, ವಯಸ್ಸು ಹೇಳಲಿಕ್ಕೇ ಇಲ್ಲ, ಹಿರಿಯರು ಕೂಡ, ಕರ್ಮ ಸಾಧನೆ ಮಾಡಿದವರು, ಆಮೇಲೆ ಜ್ಞಾನವಂತರು. ಅಷ್ಟಮಠಗಳಲ್ಲಿ ಬಹುಶಃ ನನಗೆ ಗೊತ್ತಿರುವ ಹಾಗೆ ವಾದಿರಾಜರು ಬಿಟ್ಟರೆ ಇನ್ನು ಸಾರ್ವಜನಿಕವಾಗಿ ಪ್ರವಚನಗಳನ್ನು ಮಾಡ್ತಾ ಹೋದಂಥ ಯತಿಗಳಲ್ಲಿ ವಿಶ್ವಪ್ರಿಯ ತೀರ್ಥರೇ ಅಂತ ಅನಿಸುತ್ತೆ. ಪ್ರವಚನಗಳಿಗಾಗಿಯೇ ಅವರ ಕ್ಯಾಸೆಟ್ಗಳು ಕೂಡ ಬಿಡುಗಡೆ ಆಗಿತ್ತು. ಅಂಥ ಒಂದು ವಿದ್ವತ್ ಪುರುಷರು ಏನೋ ಒಂದು ತಪ್ಪು ಹೇಳಿರಬಹುದು. ಹಾಗಂತೇಳಿ ಅವರು ಯಾರೇ ಆಗಲಿ 10 ಬಾರಿ ಅಲ್ಲ 100 ಬಾರಿ ಆದರೂ ಅವರ ಪಾದ ಹಿಡಿದು ಕ್ಷಮೆ ಕೇಳ್ತೇನೆ ಅಂತ ಹೇಳಿ ಕಣ್ಣೀರು ಹಾಕಿರ್ತಕ್ಕಂತಹ ಒಂದು ವಿಚಾರ ನಿಜವಾಗಿಯೂ ಎಲ್ಲ ಸಾತ್ವಿಕರಿಗೆ ಮನ ಕರಗುವಂಥದ್ದು. ಆಮೇಲೆ ಇದು ಒಳ್ಳೆಯದಕ್ಕೂ ಅಲ್ಲ ಸಮಾಜಕ್ಕೆ. ಯತಿಗಳು ಕಣ್ಣೀರು ಹಾಕಲೂಬಾರ್ದು. ಕಣ್ಣೀರು ಹಾಕಿದರೆ ಸಮಾಜಕ್ಕೂ ಕೂಡ ಕೆಟ್ಟದು. ಕಣ್ಣೀರು ಹಾಕಿಸಿದವರಿಗೆ ಸಂಪೂರ್ಣ ಬದುಕೇ ಬರಬಾತಾಗುತ್ತೆ ಅನ್ನುವಂಥದ್ದನ್ನು ಶಾಸ್ತ್ರ ಹೇಳುತ್ತೆ. ಯತಿಗಳ ಕಣ್ಣೀರು ಹಾಕಿಸಿದರೆ, ಯಾರೇ ಆಗಲಿ ಯತಿಗಳಿಗೆ ಕಣ್ಣೀರು ಹಾಕಿಸಿದರೆ ಅವರ ಬದುಕು ಬರ್ನಾಗತ್ತೆ ಅಂತ ಹೇಳ್ತಾರೆ. ಹಾಗಿರುವಾಗ ಈ ಥರದ್ದು ಯಾಕಾಗಿ ನಡೆದುಬಿಡ್ತೋ ಅನ್ನೋದು ಬಹಳ ಒಂದು ದುಃಖದ ವಿಚಾರ. ಪಾಪ ಅವರಲ್ಲಿ ನೊಂದು ಒಳಗಿನ ಭಾವನೆ ಹೊರಗೆ ಕಣ್ಣೀರಿನ ಮುಖಾಂತರ ಬಂದಿರ್ಬೋದು. ನಾವು ಕೂಡ ಅವರ ಮುಂದೆ ಚಿಕ್ಕವರೇ, ಆದರೆ ಅವರ ನೋವಿಗೆ ನನಗೆ ಮನಸ್ಸು ನೊಂದು ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಏನಂತಂದರೆ, ಉಡುಪಿ ಮಠ ಕೇವಲ ಅಷ್ಟಮಠ ಮತ್ತು ಆ ಭಾಗದ ಆ ಜನಾಂಗದ ಅಥವಾ ಆ ಸಮುದಾಯದವರಿಗೆ ಅಷ್ಟೇ ಸಂಬಂಧಪಟ್ಟಿದ್ದಲ್ಲ, ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದರೊಳಗೂ ಹೆಚ್ಚಿನ ಒಂದು ಪೊಸೆಸಿವ್ನೆಸ್ಸು ಕರಾವಳಿಗರಿಗೆ ಇದ್ದೇ ಇದೆ. ಅದರೊಳಗೂ ಈ ಥರದ್ದು ನಡೆಯೋದಕ್ಕೆ ಒಂದು ಕಾರಣ ಇದೇ. ಈ ಯೂಟ್ಯೂಬಿನ ಮುಖಾಂತರ ನೋಡುವಾಗ ಪುತ್ತಿಗೆ ಶ್ರೀಗಳನ್ನು ಹೊಗಳುವ ಭರದಲ್ಲಿ 5 ಪರ್ಯಾಯವನ್ನು ವಿಶ್ವೇಶತೀರ್ಥರು ಮಾಡಲಿಲ್ಲ ಅಂತ ಹೇಳುವಂಥದ್ದೊಂದು ಮಾತನ್ನು ನಾವು ಕಂಡು. ಪರಮಪೂಜ್ಯ ವಿಶ್ವೇಶತೀರ್ಥರು ನನ್ನ ಪರಮ ಗುರುಗಳು. ಹಾಗಾಗಿ ನಾನು ಈ ಮಾತನ್ನು ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗತ್ತೆ. ಏನಂತಂದರೆ, ವಿಶ್ವೇಶತೀರ್ಥರು 5 ಪರ್ಯಾಯವನ್ನು ಮಾಡಿದವರು ಅನ್ನೋದನ್ನು ಜಗಜ್ಜಾಹೀರವಾಗಿರ್ತಕ್ಕಂತಹ ಸಂಗತಿ. 5ನೇ ಪರ್ಯಾಯ ಆಗ್ತಾಯಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಇಡೀ ದೇಶದ ಮಟ್ಟದಲ್ಲಿ ವಿಶ್ವ ಹಿಂದೂ ಸಮಾವೇಶವನ್ನು ಉಡುಪಿಯಲ್ಲೇ ಮಾಡಿರುವಂಥದ್ದು ನೆನಪಿಗೆ ಬರ್ಬೋದು. ಅಂಥ ಅವರು ದೇಹ ಬಿಡುವಂಥ ಸಂದರ್ಭದವರೆಗೂ ಕೂಡ ಚೈತನ್ಯಯುಕ್ತವಾಗಿದ್ದಂತಹ ಯತಿಗಳು. ಅವರು ಈ 5 ಪರ್ಯಾಯದಿಂದಲೇ ಅವರಿಗೆ ಯತಿಕುಲ ಚಕ್ರವರ್ತಿ ಅಂತ ಹೆಸರು ಬರಬೇಕಾಗಿರಲಿಲ್ಲ. ಅವರ ಸಾಧನೆ, ಅವರಿಗಿದ್ದಂತಹ ಎಲ್ಲ ಸಮುದಾಯದ ಗುರುಗಳ ಜೊತೆಯಲ್ಲಿದ್ದಂಥ ಒಡನಾಟ,
ಎಲ್ಲ ಪರಂಪರೆಯ ಗುರುಗಳ ಜೊತೆಯಲ್ಲಿದ್ದಂತಹ ಒಂದು ಸಂಬಂಧ ಹಿಂದುತ್ವಕ್ಕೋಸ್ಕರವಾಗಿ ದೇಶಾದ್ಯಂತ ತಾನು ಸುತ್ತಾಡಿ ಆ ವಯಸ್ಸಿನಲ್ಲೂ ಅವರು ಮಾಡಿರ್ತಕ್ಕಂತಹ ಒಂದಷ್ಟು ಪ್ರಚಾರ, ಆಮೇಲೆ ಎಲ್ಲ ಯತಿಗಳಿಂದಲೂ ಸಹ ಪೂಜನೀಯರಾಗಿದ್ದಂತಹ ಯತಿಗಳು ವಿಶ್ವೇಶತೀರ್ಥರಾದ್ದರಿಂದ ಯತಿಕುಲ ಚಕ್ರವರ್ತಿ ಅನ್ನೋದಕ್ಕೆ ನಿಜವಾಗಿಯೂ ಸಹ ಅದು ವಾಸ್ತವಿಕ, ಸಮಂಜಸ ಮತ್ತು ಅರ್ಥಪೂರ್ಣವೂ ಆಗಿತ್ತು. ಪೂಜ್ಯ ವಿಶ್ವೇಶತೀರ್ಥರು ಬಗ್ಗೆ ವಿಶ್ವಪ್ರಿಯ ತೀರ್ಥರು ಹೇಳ್ತಾ ಇದ್ದರು, ಅವರು 5 ಪರ್ಯಾಯ ಮಾಡಲಿಲ್ಲ, 5ನೇ ಪರ್ಯಾಯದಲ್ಲಿ 4 ದಿನ ಕೃಷ್ಣನ ಪೂಜೆಯನ್ನು ಮಾಡಲಿಲ್ಲ, ಅವರು ಆಪ್ರೇಷನ್ನ ಮಾಡಿಕೊಂಡಿದ್ರು ಅಂತ. 4 ದಿನ ಆಪ್ರೇಷನ್ ಮಾಡ್ಕೊಂಡಿದ್ರು ಅಥವಾ ಪೂಜೆ ಮಾಡಿದ್ರ? ಆ ಸಂದರ್ಭದಲ್ಲಿ ಬೇರೆ ಮಠದವರೇನು ಪೂಜೆ ಮಾಡಿಲ್ಲ, ಅವರ ಶಿಷ್ಯರೇ ಪೂಜೆ ಮಾಡಿರ್ಬೋದು. ಅವರ ಶಿಷ್ಯರು ಪೂಜೆ ಮಾಡಿದರೂ ಕೂಡ ಗುರುಪೀಠದ ಮುಖಾಂತರವೇ ಆ ಪೂಜೆ ನಡೆದಿರ್ತದೆ. ಒಬ್ಬರಿಗೆ ಊಟಕ್ಕೆ ಕರಿತೇವೆ, ಊಟಕ್ಕೆ ಕರೆದಾಗ ಊಟ ಮಾಡ್ತಾ ಇರಬೇಕಾದ್ರೆ ಒಂದು 20 ಪಲ್ಯಗಳನ್ನು ಬಡಿಸ್ತಾರೆ. ಅನ್ನ, ಸಾಂಬಾರು, ಹೋಳಿಗೆ, ಪಾಯಸ ಎಲ್ಲ ಇರ್ತದೆ. ನಮಗೂ ಬೇಕಾಗಿದ್ದಷ್ಟೇ ತಿಂತೇವೆ. 3-4 ಪಲ್ಯ ತಿಂದಿಲ್ಲ ಅಂದ ತಕ್ಷಣ ಅವನು ಊಟ ಮಾಡಿಲ್ಲ ಅಂತ ಅರ್ಥ ಅಲ್ಲ. ಹಾಗೆಯೇ ವಿಶ್ವಪ್ರಿಯ ತೀರ್ಥರು ಹೇಳಿದ ಮಾತಿಗೇ ನಾವು ಕಾಣೋದಾದರೆ ವಿಶ್ವೇಶ ತೀರ್ಥರ ಆ ಚೈತನ್ಯ 5ನೇ ಪರ್ಯಾಯದಲ್ಲಿ ಇಡೀ ಉಡುಪಿಯ ಭಾಗ ಅವರ ಹೆಸರಿನಿಂದಲೇ ಕಂಗೊಳಿಸಿತ್ತು. ಕೃಷ್ಣನನ್ನು ಬಿಂಬಕ್ಕೆ ಪೂಜೆ ಮಾಡಿದ್ರಷ್ಟೇ ಅದಂತಲ್ಲ, ಆ ಸಂದರ್ಭದಲ್ಲಿ ಕೃಷ್ಣನನ್ನು ಮಾನಸಿಕವಾಗಿಯೂ ಸಹ ಯಾವತ್ತಿಗೂ ಯಾವ ಕ್ಷಣಕ್ಕೂ ಪೂಜೆ ಮಾಡಿದಂಥ ಹಿರಿಯ ಯತಿಗಳು ವಿಶ್ವೇಶತೀರ್ಥರು. ಅದು ಅಲ್ಲಿಗೆ ಬಿಟ್ಟುಬಿಡೋದು ಸೂಕ್ತ. ಹಾಗಿದ್ರ ಮೇಲೆ ಯತಿಕುಲ ಚಕ್ರವರ್ತಿ ಪುತ್ತಿಗೆ ಶ್ರೀಗಳದ್ದು 5 ಆಗಿಲ್ಲ ಅಂತ ಅನ್ನುವಾಗ ಅವ್ರಿಗೆ ಕೊಡಬೇಕೋ ಬೇಡವೋ ಅನ್ನುವಂಥದ್ದು ಪ್ರಶ್ನೆಗಳು ಬಂದಾತು. ಪುತ್ತಿಗೆ ಶ್ರೀಗಳು ತಮ್ಮದೇ ವರ್ಚಸ್ಸಿನಲ್ಲಿ ಅಮೋಘ ಸಾಧನೆಯನ್ನು ಮಾಡಿದಂಥವ್ರು. ಗೀತೆಯನ್ನು ಕೋಟ್ಯಾಂತರ ಜನರ ಬಾಯಿನಲ್ಲಿ ಬರುವಂಥ ಕೆಲಸವನ್ನು ಮಾಡಿದಂಥವ್ರು. 4 ಪರ್ಯಾಯವನ್ನು ಈಗಾಗಲೇ ಮಾಡಿದ್ದಾರೆ, 5ನೇಯದ್ದು ಕೂಡ ಮುಂದೆ ಮಾಡ್ತಾರೆ ಅನ್ನುವಂತಹ ಭರವಸೆ ನಮಗಿದೆ. ಪ್ರಪಂಚದಾದ್ಯಂತ ಉಡುಪಿಯ ಕೃಷ್ಣನನ್ನು ಪ್ರಚಾರಪಡಿಸಿ ಅಲ್ಲಿಯೂ ಕೂಡ ಈ ಸನಾತನವನ್ನು ಪ್ರಸಾರ ಮಾಡಿದಂಥ ಯತಿಗಳು ಪುತ್ತಿಗೆ ಶ್ರೀಗಳು. ಸುಗುಣೇಂದ್ರ ತೀರ್ಥರು ಅವರಿಗೆ ಯಾವುದೇ ರೀತಿಯಾದಂತಹ ನಾನಾ ರೀತಿಯಾದಂತಹ ವಿರೋಧಗಳು ಬಂದರೂ ಕೂಡ ತನ್ನ ಸೌಮ್ಯತೆಯಲ್ಲಿ ಮೌನ ಗುಣದಿಂದಲೇ ಅವುಗಳನ್ನೆಲ್ಲ ಗೆದ್ದಂಥವ್ರು. ಹಾಗಿರಬೇಕಾದ್ರೆ ಯತಿಕುಲ ಚಕ್ರವರ್ತಿಗೆ ಈಸ್ ಆಲ್ಸೋ ಡಿಸರ್ವ್ ಯತಿನೇ, ಅದು ಕೊಡ್ಬೋದು. ಆದರೆ ಇಲ್ಲಿ ಯಾವುದೋ ಒಂದು ಮಾತು ಅವರು ಹೇಳಿದರು ಅನ್ನುವಲ್ಲಿ ಪ್ರಶ್ನೆ ಬರೋದಿಷ್ಟೇ. ಯತಿಗಳಲ್ಲೇ ಇಷ್ಟೊಂದು ಅಸೂಯೆ, ಅಷ್ಟೊಂದು ದ್ವೇಷಗಳು ಇರುವಂಥದ್ದು ಸರಿಯೇ? ಒಂದು ಅಷ್ಟಮಠದಲ್ಲೇ ಒಬ್ಬರಿಂದೊಬ್ಬರಿಗೆ ಇಷ್ಟೆಲ್ಲ ಇದೆಯಾ ಅನ್ನುವಂಥದ್ದು ಕರ್ನಾಟಕ ಬೇರೆ ಸಮಾಜದ ಸ್ವಾಮಿಗಳು ಕೂಡ ಪ್ರಶ್ನೆ ಮಾಡುವಂಥ ರೀತಿಯಲ್ಲಿ ಇದು ಪ್ರಚಾರವಾಯಿತು ಅನ್ನೋದು ಒಂದು ವಿಷಾದನೀಯ. ಇರಲಿ, ಆದರೂ ಕೂಡ ವಿಶ್ವಪ್ರಿಯ ತೀರ್ಥರನ್ನು ನಾವು ಈ ಮಾತು ಹೇಳಿದರು ಅಂಥೇಳಿ ಒತ್ತಡಗಳನ್ನು ತರುವಂಥದ್ದು, ಅವ್ರನ್ನ ಮತ್ತೆ ಪುನಃ ಅಲ್ಲಿವರೆಗೆ ತಗೊಂಡು ಹೋಗುವುದು ತಪ್ಪು ಅಂತ ನಮ್ಮ ಅಭಿಪ್ರಾಯ. ಜೊತೆಯಲ್ಲಿ ಅವರು ಈಗ ಹೇಳಿರೋ ಮುಖಾಂತರ ಎಲ್ಲ ಯತಿಗಳಿಗೊಂದು ಪಾಠ ಆಯಿತು. ಯಾವುದೇ ಯತಿಗಳು, ಯಾವುದೇ ಸನ್ಯಾಸ ಪೀಠದಲ್ಲಿದ್ದಂಥ ಸ್ವಾಮಿಗಳನ್ನು ಸಮಾಜ ಅಥವಾ ಜನಗಳು ಕಣ್ಣೀರು ಹಾಕಿಸಲೇಬಾರದು. ಅದು ಕಣ್ಣೀರು ಜ್ವಾಲಾಮುಖಿಯಾಗತ್ತೆ. ಈಗ ಒಂದು ಕ್ಷಣ ಸ್ವಾಮಿಗಳು ಹತ್ರು ಅಂತ ನಗಬಹುದು, ಆದರೆ ನಕ್ಕಂಥ ಹಲ್ಲುಗಳು ಉದುರುವ ಸಾಧ್ಯತೆಗಳೇ ಹೆಚ್ಚು. ಅಂತಹ ಒಂದು ಯತಿಗಳಲ್ಲಿ ನೋವನ್ನು ತರಬಾರದು. ಅವರು ವಿಷಾದವನ್ನು ವ್ಯಕ್ತಪಡಿಸಬೇಕೇ ವಿನಃ ಕ್ಷಮೆಯನ್ನು ಕೃಷ್ಣನ ಪಾದಕ್ಕೆ ಸಮರ್ಪಣೆ ಮಾಡಬೇಕು. ಅಷ್ಟು ಬಿಟ್ಟು ಯಾರೇ ವಿದ್ವಾಂಸರು, ಅವನು ಏನೇ ದೊಡ್ಡ ವ್ಯಕ್ತಿ ಆಗಿರಲಿ, ಯತಿಗಳಿಗಿಂತ ಮಿಗಿಲಾದ್ದಾಗಲಿ ಪೀಠಕ್ಕಿಂತ ಮಿಗಿಲಾದ ವ್ಯಕ್ತಿಗಳು ಯಾವುದೇ ವಿದ್ವಾಂಸನೂ ಅಲ್ಲ. ಹಿಂದೆ ಒಮ್ಮೆ ಬನ್ನಂಜ ಗೋವಿಂದಾಚಾರ್ಯರು ಹೇಳಿದಂಥ ಮಾತೊಂದಿತ್ತು. ಸುಮಾರು ಜನ ಜಗದ್ಗುರುಗಳು ಅಂತ ಹಾಕ್ಕೊಳ್ತಾರೆ. ಎಷ್ಟು ಜಗತ್ತಿದೆ?
ಅವ್ರದ್ದೇ ಒಂದು ಜಗತ್ತು, ಅವ್ರ ಜಗತ್ತಿಗೆ ಗುರುಗಳು ಅನ್ನುವಂಥದ್ದು. ಅದೇ ಥರದ ಪ್ರಶ್ನೆ ಈ ಯತಿಕುಲ ಚಕ್ರವರ್ತಿಗೂ ಬರಬಹುದೋ ಏನೋ. ಯತಿಗಳು ಎಷ್ಟು ಸಮಾಜದಲ್ಲಿ, ಎಷ್ಟು ರೀತಿಯಲ್ಲಿ, ಕರ್ನಾಟಕದಲ್ಲಿ 24,000 ಮಂದಿ ಇರುವಾಗ ನೀವು ಎಷ್ಟು ಜನರನ್ನು ಪರಿಗಣಿಸಿದ್ರಿ ಅಂತ. ಆದರೂ ಕೂಡ ಈ 2 ಹೆಸರುಗಳು ನೀವು ಹೇಳಿರೋದು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ, ವಿಶ್ವೇಶ ತೀರ್ಥರಾಗಲಿ, ಸುಗುಣೇಂದ್ರ ತೀರ್ಥರಾಗಲಿ, ಈ ಎಲ್ಲ ಯತಿಕುಲಗಳಲ್ಲಿನೂ ನಾವು ಲೆಕ್ಕಾಚಾರ ಹಾಕುವಾಗ ಈ ಸನಾತನ ಧರ್ಮಕ್ಕೆ ಮಾಡಬೇಕಾದಂಥ ಸೇವೆಗಳಲ್ಲಿ ಅವರಿಬ್ಬರೂ ಕೂಡ ಅರ್ಹತೆಯನ್ನು ಪಡೆದಂತಹ ಚಕ್ರವರ್ತಿ ಪಟ್ಟದವರೇ ಅನ್ನೋದು ಪ್ರಸ್ತುತ. ಪರಮ ಪೂಜ್ಯ ವಿಶ್ವಪ್ರಿಯರನ್ನು ಅವರು ಕ್ಷಮೆ ಕೇಳಿ ಕಣ್ಣೀರು ಹಾಕುವಾಗ ಒಂದಿಷ್ಟು ಜನ ಚಪ್ಪಾಳೆ ಹೊಡೆಯುವಂಥದ್ದನ್ನು ನಾವು ಕಾಣ್ತೇವೆ. ಅವರಲ್ಲಿ ಒಂದು ಮಾತನ್ನು ಅಲ್ಲಿ ಸಂಬೋಧಿಸಿದ್ರು, ಏನಂದರೆ ವಿದ್ವಾಂಸರುಗಳಿದ್ದಾರೆ, ಸಾತ್ವಿಕರಿದ್ದಾರೆ, ಸಜ್ಜನರಿದ್ದಾರೆ ಅಂತ. ಸೊ ಒಬ್ಬರು ಸನ್ಯಾಸ ಪೀಠದಿಂದ ಕ್ಷಮೆ ಕೇಳುತ್ತೇವೆ ಪಾದ ಹಿಡಿದು ಅಂತ ಹೇಳುವಾಗ ಯಾರು ಚಪ್ಪಾಳೆ ಹೊಡೆದ್ರೋ ಅವರು ನಿಜವಾಗ್ಲೂ ವಿಧ್ವಂಸಕರೇ ಬಿಟ್ಟರೆ ವಿದ್ವಾಂಸರಲ್ಲ. ಈ ಒಂದು ವಿಷಯ ಕರ್ನಾಟಕಕ್ಕೆ ಪ್ರಚಾರ ಆಗಬೇಕು. ಯಾಕೆ ಅಂತಂದರೆ ಯಾವುದೇ ಸ್ವಾಮಿಗಳನ್ನು, ಯಾವುದೇ ಪೀಠದ ಗುರುಗಳನ್ನು, ಆಯಾ ಪೀಠದ ಶಿಷ್ಯರುಗಳು, ಆಯಾ ಪೀಠದ ವಿದ್ವಾಂಸರು ಈ ಥರನಾಗಿ ಕ್ಷಮೆ ಕೇಳಿಸುವ ಪ್ರಸಂಗಗಳಾಗಲಿ, ಕಣ್ಣೀರು ಹಾಕಿಸುವ ಪ್ರಸಂಗಗಳು ಇನ್ನು ಮುಂದೆ ಎಲ್ಲೂ ಕೂಡ ಬಾರದೇ ಇದ್ದ ಹಾಗೆ ಪರಮಯೋಗಿಯಾಗಿರ್ತಕ್ಕಂತಹ ವಿಶ್ವಯೋಗಿನ್ ಅಂತ ಕರೀತಾರೆ ಕೃಷ್ಣನನ್ನು, ಅಂತಹ ಯೋಗಿಯೇ ಎಲ್ಲರಿಗೂ ಬುದ್ಧಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಆ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ.